ತಾಲೂಕಾ ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಸಭೆ. ಹೌದು, ಚಿಂಚೋಳಿ ಪಟ್ಟಣದ ತಾಲೂಕಾ ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಸಭಾಂಗಣದಲ್ಲಿ 2025-26ನೇ ಸಾಲಿನ 66ನೇ ವಾರ್ಷಿಕ ಮಹಾಸಭೆ ರಮೇಶ್ ಯಾಕಾಪುರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಸಿಇಒ ಅತಿಕ್ ಪಾಷಾ, ಪೀರಪ್ಪ, ವೀರ್ ಶೆಟ್ಟಿ, ಅಬ್ದುಲ್ ಬಾಸಿದ್, ಶಾಂತಲಿಂಗಪ್ಪ, ಪ್ರಭುಲಿಂಗ, ಮಾಣಿಕ್, ಕಾಶಿನಾಥ್, ಮಲ್ಲಿಕಾರ್ಜುನ್, ಶಿವಕಾಂತ್ ರೆಡ್ಡಿ ಇತರರು ಹಾಜರಿದ್ದರು. ಸಭೆಯ ನಡೆಸಲಾಗಿ ಈ ಕೆಳಕಂಡ ವಿಷಯಗಳ ಬಗ್ಗೆ ಚರ್ಚಿಸಿ ಸೂಕ್ತ ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ವಿಷಯ 1, ಸಭೆಯ ಅಧ್ಯಕ್ಷರಿಂದ ಸ್ವಾಗತ ಭಾಷಣ. ಸಭೆಯ ಅಧ್ಯಕ್ಷ ಅವ್ರ ಜಮೀನು ಇರ್ಲಿ ಸಣ್ಣ ವ್ಯಾಪಾರದಲ್ಲಿ ಯಾರಲ್ಲಿ ನಮ್ ಸರಿ ವ್ಯವಹಾರ ಮಾಡ್ಲಿ, ಅವ್ರಿಗೆ ಮೆಂಬರ್ಶಿಪ್ ಕೊಡ್ಬೇಕು. ಸೊಸೈಟಿದಾಗ ಜಮೀನ್ ಇರಲ್ಲ, ಆದ್ರೂ ಮೆಂಬರ್ಶಿಪ್ ಮಾರ್ಕೆಟಿಂಗ್ ಸೊಸೈಟಿ ಅದಿದು ವ್ಯವಹಾರ ಮಾಡ್ತೀನಿ ಅಂತಾರ. ನಮ್ ಸೊಸೈಟಿ ಸರಿ ಅವ್ರಿಗೆ ಸದಸ್ಯತ್ವ ಕೊಡ್ಬೇಕು. ಅವ್ರು ಯಾರು 10,000 ರೂಪಾಯಿ 5 ವರ್ಷ ನಮ್ಮಲ್ಲಿ FD ಇಡ್ತಾರೆ, ಇಂಟ್ರೆಸ್ಟ್ ಅವ್ರಿಗೆ ಇಂಟ್ರೆಸ್ಟ್ ಹಾಕಿ FD ಕೊಡ್ತೇವೆ. ಬಟ್ ಆದ್ರೂ ಮೆಂಬರ್ಶಿಪ್ ತಗೊಂಡು ಕಾಯಿಸಿ ಅವ್ರಿಗೆ ಪ್ರತಿಯೊಂದು ಹಕ್ಕುಗಳು ಸಿಗ್ತಾವ. ಮತದಾನ ಹಕ್ಕು ಸಿಗ್ತದ, ಚುನಾವಣೆ ಸ್ಪರ್ಧೆಗೆ ಸಿಗ್ತದ, ಪ್ರತಿಯೊಂದಕ್ಕೂ ಇರ್ತದ. ಅವ್ರು ಶೇರ್ ಅಮೌಂಟ್ ಕಟ್ಕೊಂಡು ಕಾಯಿಸಿ ಅಂತದ್ ಮಾಡ್ಲಾಕ ಬೈಲಾದ ತಿದ್ದುಪಡಿ ತರಬೇಕು ಅಂತ ಯೋಜನೆ ಮಾಡಿ ಇದು ಬೋರ್ಡ್ ಮೀಟಿಂಗ್ ಮಾಡ್ಕಳಿಸಿ ಇಲ್ಲಿ ಅನುಮೋದನೆ ಸಿಕ್ಕರೆ ಅದಕ್ಕ ತಿದ್ದುಪಡಿ ಪ್ರಸ್ತಾವನೆ ಏನಂತಂದ್ರೆ ನಾವು ಡಿಪಾರ್ಟ್ಮೆಂಟ್ ಕಳಿಸ್ಬೇಕು. ಅವರು ಸೂಕ್ತ ಅಂತ ಅನಿಸಿದ್ರೆ ತಿದ್ದುಪಡಿ ಮಾಡಿ ಕಳಿಸಿದ್ರು ಅಂದ್ರೆ ಮುಂದಿನಕ್ಕ ಅದು ಯೋಜನೆ ಏನಪ್ಪಾ ಅಂದ್ರೆ ನಾವು ಕಾರ್ಯರೂಪಕ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಇನ್ನೊಂದು ಸಾಕಷ್ಟು ನಿರ್ದೇಶಕರು ಅಂದ್ರೆ ನಮಗೆ ಅಕೌಂಟ್ಸ್ನಾಗ ಅಥವಾ ಲೆಕ್ಕಪತ್ರದಾಗ ಕಾಯ್ದೆ ಕಾನೂನು ಸಹಕಾರ ಇಲಾಖೆ ಕಾಯ್ದೆ ಕಾನೂನಾಗ ಯಾರು ಎಕ್ಸ್ಪರ್ಟ್ ಅಥವಾ ಸೀನಿಯರ್ ಕೋಆಪರೇಟರ್ ಅಂಥವ್ರನ್ನ ನಾವು ನಮಗೆ ಅದು ವೃತ್ತಿಪರ ನಿರ್ದೇಶಕರು ಅಂದ್ರೆ ನಮ್ಗೆ ಸಲಹೆ ಸೂಚನೆಗಳು ಕೊಡ್ತೀವಿ. ಅವ್ರಿಗೆ ಸಲಹೆ ಕೊಡ್ಬೋದು, ಸಭೆಯಲ್ಲಿ ಭಾಗವಹಿಸ್ಬೋದು, ಚರ್ಚೆದಲ್ಲಿ ಭಾಗವಹಿಸ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಅವ್ರಿಗೆ ಮತದಾನ ಇರಲ್ಲ. ಇನ್ನೊಂದು ಕೋಪ್ಟ್ ಅಂತ ನಾವು ಮಾಡ್ಕೊಂಡಿರ್ತೀವಿ. ಹ್ಯಾಂಗ ಕೋಪ್ಟ ಮಾಡ್ಕೊತೀವಿ ಅಂದ್ರೆ ಈ ಎಟ್ಟಿನಾಗ ನಿಯಮ ಏನದ ಅಂತಂದ್ರೆ ಯಾವುದು ಜಾಗ ಖಾಲಿ ಇರ್ತದ ಒಬ್ಬ ಡೈರೆಕ್ಟರ್ಗಳು 5 ಮಂದಿ ಡೈರೆಕ್ಟರ್ಗಳು ನಮ್ಮಲ್ಲಿ ಸೊಸೈಟಿಗಳಿಂದ ಎಲೆಕ್ಟ್ ಆಗ್ಬೋದು. ಕಳೆದ 5 ವರ್ಷದಾಗ ಲಾಸ್ಟ್ 5 ವರ್ಷಗ 3 ಸೊಸೈಟಿ ಎಲಿಜಿಬಲ್ ಆಗಿ 3 ಎಲೆಕ್ಟ್ ಆದ್ರೆ 2 ಖಾಲಿ ಬಿಡುದು. ನಾವು ಸಾರ್ವಜನಿಕರಿಂದ ನಾವು ಡಿಪಾಸಿಟ್ ಅಮೌಂಟ್ ತಗೊಂಡು ಆ ಡಿಪಾಸಿಟ್ ದುಡ್ಡಿನಿಂದ BDP ಲೋನ್ ಅಂತೇಳಿ ಬಿಸ್ನೆಸ್ ಡೆವಲಪ್ಮೆಂಟ್ ಅನ್ನ ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಲಿಮಿಟ್ ಮಾಡಿ ಅಪ್ ಟು 50,000 ತನ ಲಿಮಿಟ್ ಮಾಡಿ ನಾವು ಲೋನ್ ಕೊಟ್ರೆ ನಮ್ಗೆ ತಿಂಗಳ ಅದರದ್ದು ಇಂಟ್ರೆಸ್ಟ್ ಮತ್ತ ಅಸಲು ಕೂಡಿ ಕಾಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಬರ್ತದ. ಅದ್ರಾಗ ಲಾಭ ಬರ್ತದ ಸೊಸೈಟಿ. ಅದು ಯೋಜನೆ ನಮ್ಮಲ್ಲಿ ಇಲ್ಲ. ಅದು ಡಿಪಾಸಿಟ್ ಮಾಡ್ಕೊಳ್ಳಿ ಅಂದ್ರ ಹಣ ಠೇವಣಿ ಠೇವಣಿ ಮಾಡ್ಕೊಂಡು ಆ ಠೇವಣಿ ಹಣದಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಸ್ಯಾಲರಿ ಅರ್ನರ್ಸ್ ಲೋನ್ ಅಂತೇಳಿ ಕೊಡಾಕ PNB ಬ್ಯಾಂಕಿನಾಗ DCC ಬ್ಯಾಂಕ್ ಒಳದಾಗ ಅವಕಾಶ ನಂಬಲ್ಲಿ ಇಲ್ಲ. ಅದೇ ಸೊಸೈಟಿದಾಗ ಅದ, VSSN ಸೊಸೈಟಿದಾಗ ಅವ. ಮತ್ತೆ ಇನ್ನೊಂದೇನು ಅಂತಂದ್ರೆ ಆ VSSN ಸೊಸೈಟಿಗಳದಾಗ ಯಾರು 5 ವರ್ಷಕ್ಕೆ 5,000 ರೂಪಾಯಿ ಡಿಪಾಸಿಟ್ ಇರ್ತಾರ ಅವ್ರಿಗೆ ಜಮೀನ್ ಆದ ಇಲ್ಲ ಏನಿಲ್ಲ ಆಟೋಮೆಟಿಕ್ಲಿ ಅವ್ರು